ಎಸ್ ವೀಕ್ಷಕ ನಮಸ್ಕಾರ. ನಾನು ನಿಮ್ಮ ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇ ನೋಡ್ತಾ ಇದ್ದೀರಾ ನೋಡಿ, ಇದು ಮೈಸೂರಿನ ಪ್ರಖ್ಯಾತ ದೇವರಾಜ ಮಾರ್ಕೆಟ್ ಹಿಂಭಾಗದಲ್ಲಿ ಅಂತ ಒಂದು ರಸ್ತೆ ನೋಡಿ. ಇಲ್ಲಿ ತಾವೇ ನೋಡ್ತಾ ಇದ್ದೀರಾ, ಯೂಜಿಡಿ ನೀರು ನಾನು ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಗಬ್ಬು ವಾಸನೆ ಹೊಡಿತಾ ಇದೆ. 3 ದಿನ 4 ದಿನ ಆಗಿದೆ. ಎಷ್ಟು ದಿನ ಆಗಿದೆ ಸರ್ ಇದು? 3 ದಿನ ಆಗಿದೆ. ಯಾರು ಕಂಪ್ಲೇಂಟ್ ಮಾಡಿದ್ರಾ? ಯಾರಿಗೆ ಫೋನ್ ಮಾಡಿದ್ರಾ? ಏನಂದ್ರು? ಎಷ್ಟು ದಿನ ಆಯ್ತು ಮಾಡಿ ನೀವು? ಇದೇ ತರ ಸುರಿತಾ ಇದೆ. ಹೌದಾ? ಏನು ವಾಸನೆ ಹೊಡಿತಲ್ಲ ನಿಮ್ಗೆ? ನಿಜಲೂ ನೋಡಿ, ಇದೇನಾಗಿದೆ ಅಂದ್ರೆ ಪಕ್ಕದಲ್ಲಿ ಬೋಟಿ ಬಜಾರ್ ಇದೆಯಲ್ಲ, ಇದು ಅಲ್ಲಿರೋಂಥ ಎಲ್ಲ ಗಲೀಜ್ ನೀರು ಕೂಡ ಅದು ಯುಜಿಡಿಗೆ ಹೋಗ್ಬೇಕು. ಆ ಯುಜಿಡಿ ಓಪನ್ ಆಗಿ ತಾವೇನು ನೋಡ್ತಾ ಇದ್ದೀರಾ, ಗಬ್ಬು ವಾಸನೆ ನಿಲ್ಲಕ್ಕಾಗ್ತಿಲ್ಲ. ಇಲ್ಲಿ ಕಂಟ್ರೋಲ್ ರೂಮ್ ಫೋನ್ ಮಾಡಿದ್ರೆ 24 ಗಂಟೆ ಬೇಕಂತೆ. ಆಯ್ತು, 24 ಗಂಟೆ ತಗೊಳ್ಳಿ ಅವರು, ನಗರ ಪಾಲಿಕೆಯವರು. ಅಲ್ಲ ರೀ, ನಾವು ನೋಡಿ ನೋಡ್ತಾ ಇದ್ದೀವಿ ಬೋಟಿ ಬಜಾರು, ದೇವರಾಜ ಮಾರ್ಕೆಟ್ ಇಲ್ಲಿ ಪಕ್ಕ ಹಿಂದೆ ಇದೆ. ಇದು ಬೋಟಿ ಬಜಾರು. ಏನ್ ನೋಡಿ, ಹೆಣ್ಮಕ್ಳೆಲ್ಲ ಮೂಗ್ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ. ಏನ್ರಿ ಮಾಡ್ತಾ ಇದ್ರಿ ನೀವು ನಗರ ಪಾಲಿಕೆಯವರು? ನಾನು ಮಾತಾಡ್ತಾ ಇರೋ ಬಂದೂರು ನಾಗರಾಜ್ ಅಂತ, ಸವಾಲ್ ಟಿವಿ ರಿಪೋರ್ಟರ್, ಮೈಸೂರು ಜಿಲ್ಲಾ ವರದಿಗಾರ. ನೋಡಿ, ನಾಯಿ ನರಿಗಳೆಲ್ಲ ಬಂದು ಇರೋಂಥ ಒಂದು ಅದೇನು ಮುಂದೆ ಬೋಟಿ ಬಜಾರ್ ಇದೆ, ಆ ಬೋಟಿ ಬಜಾರ್ ನೀರು ಮತ್ತೆ ಯೂಜಿಡಿದು ಎಲ್ಲ ಬಾತ್ರೂಮ್ ನೀರೆಲ್ಲ ಇವತ್ತು ಇಲ್ಲಿ ಸುರಿತಾ ಇರೋಂಥದ್ದು. ಮುಂದೆ ಹೋಗಿ ವಿಡಿಯೋ ತೆಗಿಯಕ್ಕಾಗ್ತಿಲ್ಲ, ಅಷ್ಟು ಗಬ್ಬು ನಾರ್ತಾ ಇದೆ. ನೋಡಿ, ಇಲ್ಲಿ ನಿಮಗೆ ಟ್ಯಾಕ್ಸ್ ಕಟ್ತಾರೆ. ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಏನು ಇಲ್ಲಿ ನೋಡಿ, ಇದು ಮೈಸೂರು ದೇವರಾಜ ಮಾರ್ಕೆಟ್ ಪಕ್ಕ ಇರೋವಂಥ ಬೋಟಿ ಬಜಾರ್ ಇರೋವಂಥ ಚಿಕ್ಕ ರೋಡಿನ ಒಂದು ತಾವೇನು ನೋಡ್ತಾರೆ ಇಲ್ಲಿ. ಅಲ್ಲ ರೀ, ಮೊನ್ನೆ ಓಕೆ, ಓಕೆ ಮೊನ್ನೆ ರೆಡಿ ಮಾಡಿ ಹೋದ್ರಾ? ಮತ್ತೆ ಹೆಂಗೆ ಆಗಿದೆ? ಬೆಳಗಿನ ಜಾವನೇ ಯಾವಾಗಲೂ ಆಗ್ತಾ ಇರ್ತೈತ್ರಾ? ಹೆಂಗಿರ್ತೀರ ನೀವು ಇಲ್ಲಿ? ವಾಸನೆ ಹೊಡಿತಲ್ವ ನಿಮ್ಗೆ? ಜೀವನ ಮಾಡ್ಬೇಕಲ್ಲ, ಏನ್ ಮಾಡೋದು? ಎಷ್ಟು? ಅಯ್ಯೋ, ಬನ್ನಿ ಈ ಕಡೆ. ಇಲ್ಲ ಕಾಯ್ತಲ್ ಬಿಡ್ರಿ ಇಲ್ಲಿ. ತುಂಬಾ ಸ್ಮೆಲ್ಲು. ಏನ್ ಹೇಳ್ತೀರಾ ಯಜಮಾನ್ರೆ ಈ ವಿಚಾರ? ಸರ್, ಇದು ಇಲ್ಲಿ ಕೆಳಗಡೆ ಪೈಪ್ ಹಾಕಿದಾರಲ್ಲ, ಪೈಪು ಹಾಕಿರೋದು ತುಂಬಾ ಸಣ್ಣದು. ಆವಾಗ ನಾವೆಲ್ಲ ಹೇಳಿದ್ವು ಪೈಪ್ ಸ್ವಲ್ಪ ದಪ್ಪ ಹಾಕಿ ಅಂತ. ಅವರು ಗಮನ ತಗೊಂಡಿಲ್ಲ ಅವರು. ಇಲ್ಲದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಸರ್. ಇದು ಅವತ್ತು ಇದೊಂದು 10 ಇಯರ್ 11 ಇಯರ್ಸ್ ಬ್ಯಾಕ್ ಇದು ಹಾಕಿದ್ದು ಪೈಪು. ಅವಾಗ ಈ ಪೈಪ್ ಇದೆಲ್ಲ ಇನ್ನೊಂದ್ ಸ್ವಲ್ಪ ದಪ್ಪ ಹಾಕ್ಬಿಡ್ತಾ ಇದ್ರೆ ಇದು ಪ್ರಾಬ್ಲಮ್ ಬರ್ತಾ ಇರ್ಲಿಲ್ಲ. ಜನಗಳು ಮಾತೆಲ್ರಿ ಕೇಳ್ತಾರೆ, ಟೆಂಡರ್ನವರು ಮತ್ತೆ ಕಾಮಗಾರಿಕೆಯವರು. ಜನಗಳು ಮಾತು ಕೇಳಂಗಿದ್ರೆ ದೇಶ ಉದ್ಧಾರ ಆಗ್ಬಿಡ್ತಿತ್ತಲ್ಲ. ಯಾಕಂದ್ರೆ ನಾವು ಮೊದ್ಲಿಂದಾನು ಒಂದು 50 ವರ್ಷ ನೋಡ್ಕೊಂಡು ಬಂದಿದೀವಿ. ರೋಡ್ ಇನ್ನೂ ಸ್ವಲ್ಪ ಚಿಕ್ತಿತ್ತು. ಆವಾಗ್ಲೂ ಇದೇ ಪ್ರಾಬ್ಲಮ್ ಇತ್ತು. ಒಂದ್ ವಾರಕ್ಕೆ ಒಂದ್ 15 ದಿವಸಕ್ಕೆ ಎಲ್ಲ ಇದೇ ತರ ಎದ್ ಬಿಡ್ತಾ ಇತ್ತು ಇದು. ಈಗ ಬಂದ್ರೆ ಏನ್ ಮಾಡ್ತಾರ ಅವ್ರು ಇಲ್ಲಿ? ಈಗ ಬರ್ತಾರ ಅನ್ಕೊಳ್ಳಿ ಅಧಿಕಾರಿಗಳು, ಅಲ್ಲಿ ಸ್ವೀಪರ್ಸ್ ಮತ್ತೆ ಎಲ್ಲ ಅಧಿಕಾರಿಗಳು ಬರ್ತಾರೆ. ಏನ್ ಮಾಡ್ತಾರೆ ಬಂದ್ರೆ? ಸರ್, ಏನಿಲ್ಲ, ಅವ್ರದ್ದು ವ್ಯಾನ್ ಬಂದಿತ್ತು ಬಂದೆ. ಅದನ್ನ ಇದೈತಲ್ಲ ಸರ್, ಅದು ಚೇಂಬರು, ಅದನ್ನ ಎತ್ತಿ ಸ್ವಲ್ಪ ನೋಡಿಬಿಟ್ಟು ಅದಕ್ಕೆ ಒಂಚೂರು ಏನೋ ವಾಟರ್ ಏನೋ ಒಂದ್ ಸ್ವಲ್ಪ ಇದ್ ಮಾಡಿದ್ರು. ಮಾಡ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ತಿರ್ಗಾ ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟು ಹೋದ್ವಿ ಸರ್. ಏನ್ ಮಾಡ್ಬೇಕು ಗೊತ್ತಾ, ಅದನ್ನ ಲಿಫ್ಟಿಕೇಶನ್ ಮಾಡ್ಬೇಕು. ಅಲ್ಲೇನ್ ಕಚಡ ಐತೆ, ಆ ಕಚಡಗಳನ್ನ ಲಿಫ್ಟಿಕೇಶನ್ ಮಾಡಿ, ಆಯ್ತಾ? ಅದಕ್ಕೆ ಒಂದ್ ಲಾರಿ ಬರುತ್ತೆ, ಆಯ್ತಾ? ಗೋಬರ್ ಗ್ಯಾಸ್ ಮತ್ತೆ ಹಂಗ ಆಗಲ್ಲ. ಅದು ಏರ್ ಹೊಡೆದು ಹೋಗ್ತಾರಲ್ಲ, ಮತ್ತೆ ಕಸ ಅಲ್ಲೇ ಉಳ್ಕೊತದೆ, ಮತ್ತೆ ಹಂಗೆ ಎದೊಳ್ತದೆ. ಈಗ 2 ದಿನ ಆಯ್ತು ಸರ್ ಬಂದು ಮಾಡ್ಬಿಟ್ಟು ಹೋಗಿ ಅವರು. ನಿನ್ನೆ ಬೆಳಗಿನ ಜಾವ ಏನ್ 5 ಗಂಟೆಗೆ ಆಗಿದ್ದು, 6 ಗಂಟೆಗೆ ಆಗಿದ್ದು. ವ್ಯಾಪಾರನೂ ಮಾಡಿಲ್ಲ.
ಅಲ್ಲ ಜನ ಹೆಂಗ್ ಬರ್ತಾರ್ರಿ? ಬರಲ್ಲ ಸರ್, ಗಿರಾಕಿನೂ ಬರಲ್ಲ ಇಲ್ಲಿಗೆ. ಈ ಕಡೆ ಸ್ಮೆಲ್ ಅಲ್ಲಿ ಯಾರು ಬರ್ತಾರೆ ಸರ್? ಯಾರು ಬರಲ್ಲ. ಇನ್ ಜನ ಹೆಂಗ್ ಬರ್ತಾರ್ರಿ ಇಲ್ಲೆಲ್ಲ? ವ್ಯಾಪಾರ ಹೆಂಗ್ ಮಾಡ್ತಾರ್ರಿ? ನೀವ್ ಹೆಂಗ್ ಇಲ್ಲಿ ನೋಡಿ, ಇಲ್ಲಿ ಲಕ್ಷಾಂತರ ಬಂಡವಾಳ ಹಾಕೊಂಡು ಟ್ಯಾಕ್ಸ್ ಕಟ್ತಾರೆ. ಈ ಅಂಗಡಿಯವರು ನಾವು ಹ್ಮ್ ಕೂತ್ಕೊಳಕೈತಲ್ಲ, ವ್ಯಾಪಾರ ಮಾಡಕೈತಲ್ಲ, ಹ್ಮ್ ಬೆಳಗ್ಗೆ ಯಾರೋ ಟೀಮಲ್ಲಿ ಬಂದಿರೋದು. ನಿಮ್ಮ ಜನಪ್ರತಿನಿಧಿಗೆ ಹೇಳಿಲ್ವಾ? ಹೇಳಿದ್ದೆ, ಫೋನ್ ಮಾಡಿದ್ದೆ. ನಿಮ್ ಕಾರ್ಪೊರೇಟರ್ಗೆ 24 ಗಂಟೆ ಯಾರು? ನಿಮ್ ಕಾರ್ಪೊರೇಟರ್ ಯಾರು? ಅವ್ರು ರೆಸ್ಪಾನ್ಸ್ ಮಾಡಲ್ಲ ಸರ್. ಯಾರು ನಿಮ್ ಕಾರ್ಪೊರೇಟರ್? ನಾಗೇಶ್ ಅಂತ ಅಲ್ಲಿ ಇಲ್ಲಿ ಈ ಕಾರ್ಪೊರೇಷನ್ ಅವ್ರದಾ ಸರ್? ಹೌದಾ? ಕೇಳಿದ್ರೆ ಅಲ್ಲಲ್ಲ, ನಿಮ್ ಕಾರ್ಪೊರೇಟರ್, ಏರಿಯಾ ಕಾರ್ಪೊರೇಟರ್ ಚಿನ್ನರವೇಣ ಇರ್ಬೇಕು. ಹೇಳಿದ್ರ ಅವ್ರಿಗೆ? ಅವ್ರಿಗೆ ಇವ್ರು ಸುದ್ದಿ ಮುಟ್ಟಿಸಿಲ್ಲ ನನಗೆ. ಓಕೆ, ಏನ್ ವಿಚಾರ ಹೇಳಿಲ್ವಾ? ಕಾರ್ಪೊರೇಟರ್ ಹೇಳಿ, ಯಾಕೆ ಕಾರ್ಪೊರೇಟರ್ ಇಂದ ಪಾಪ ಅವ್ರು ಫೋನ್ ಮಾಡ್ತಾರೆ ಅಲ್ಲ, ಅವರು ಜನಪ್ರತಿ ಪಾಲಿಕೆ ಅವ್ರಿಗೆ ಕೊಟ್ಟು ಹೇಳಿದ್ದಾರೆ ಸರ್. ಅವ್ರೇನೇ ಸರ್ ಅವರು ನಿನ್ನೆನೆ ಆಯ್ತು ಇವತ್ತೇ ಬರ್ತೀವಿ ಅಂತ ನಿನ್ನೆ ಹೇಳಿದ್ರು. ಕೂತ್ಕೊಳಕೈತಲ್ಲ, ಇಲ್ಲಿ ವ್ಯಾಪಾರ ಮಾಡಕೈತಲ್ಲ, ಜನಗಳು ಬರ್ತಾ ಇಲ್ಲ. ಏನ್ ವ್ಯಾಪಾರ ಮಾಡೋದು ಇಲ್ಲಿ? ಅಲ್ಲ, ಏನ್ರಿ ಮಾಡ್ತಾರೆ? ಸ್ವಚ್ಛ ಮೈಸೂರು ಮತ್ತೆ ಪ್ರಶಸ್ತಿಗೂ ಕೂಡ ಬಂದಿದೆ ಅಂತ ಕಮಿಷನರ್ ಎಲ್ಲಾ ಕಡೆ ಬೊಬ್ಬೆ ಹೊಡಿತಾರೆ. ನಮ್ಮ ಮೈಸೂರಿಗೆ ಸ್ವಚ್ಛ ನಗರಿ ಅಂತ, ಮೈಸೂರಿಗೆ ಸ್ವಚ್ಛ ನಗರಿ ಅಂತ ಬಂದಿದೆಯಲ್ರಿ. ದೇಶದಲ್ಲಿ ಮೈಸೂರು ಸ್ವಚ್ಛ ನಗರಿ ಅಂತ ಒಂದು ಕಿರೀಟ ಬಂದಿದೆ ಅಂತ ನೈಜತೆ ಮಾತಾಡಿದ್ರೆ ತಾವೇನ್ ನೋಡ್ತಾ ಇದ್ದೀರಾ? ನಿಜಾಲು ಇದು ಒಂದು ನಾಚಿಕೆಡಿನ ಸಂಗತಿ. ಮತ್ತೆ ಇಡೀ ಕರ್ನಾಟಕದ UGDಗಳು ಎಕ್ಕೂಟೋಗಿರೋದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಅವ್ರು ಹೇಳಿದ್ರು ಒಂದು ಮಾತು, ಪೈಪು ದೊಪ್ಪದಾಗ ಹಾಕಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರಲಿಲ್ಲ, 6 ತಿಂಗಳು 3 ತಿಂಗಳು ಇದೇ ಕತೆ ಅಂತ. ಆಯ್ತಾ? ಲಿಫ್ಟಿಕೇಶನ್ ಮಾಡುವಂತ, ಕಸ ಲಿಫ್ಟಿಕೇಶನ್ ಮಾಡೋದು ಮತ್ತೆ ಗೋಬರ್ ಲಿಫ್ಟಿಕೇಶನ್ ಮಾಡುವಂಥದ್ದು, ಇದನ್ನ ಮಾಡಿದ್ರೆ ಈ ಸಮಸ್ಯೆ ಆಗಲ್ಲ. ನೋಡಿ, ಇಲ್ಲೇನು ಹಿಂದೆ ಒಳಗಡೆ ಇರೋಂಥ ಒಂದು ಎಲ್ಲ, ಇಲ್ಲಿ ಮುಂದೆ ಬೋಟಿ ಬಜಾರ್ ಇದೆ. ಸರ್ವೇ ಸಾಮಾನ್ಯವಾಗಿ ಅಲ್ಲಿರುವಂಥ ಗಲೀಜು ಅಂಡರ್ ಗ್ರೌಂಡಲ್ಲಿ ಹೋಗುತ್ತೆ, ಜೊತೆಗೆ UGDಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಏನು ಮುಂದೆ ಇದೆ, ಇದು ಮ್ಯಾನುವಲ್. ಈ ಮ್ಯಾನುವಲ್ ಕರೆಕ್ಟಾಗಿ ಅವ್ರು ಕಾಮಗಾರಿಕೆ ಮಾಡಿದ್ರೆ ಇಡೀ ರಾಜ್ಯದ ಮ್ಯಾನುವಲ್ಗಳು ಕತೆ ಇದೇ ಆಗಿರೋದು. ಮತ್ತೆ ಏನು UGD ಕತೆಗಳು, ಇಡೀ ರಾಜ್ಯದ UGD ಕತೆಗಳು ಇದೇ ತರ ಆಗಿರೋದು. ತಾವೇನು ನೋಡ್ತಾ ಇದ್ದೀರಾ, ಇದು ಗಬ್ಬು ನಾರ್ತಾ ಇದೆ ಇವತ್ತು. ಅದರಲ್ಲಿ ಸ್ವಚ್ಛ ನಗರಿ, ಸುಂದರ ನಗರಿ ಮೈಸೂರಿಗೆ ಯಾಕೆ ಹೆಸರು ಹಾಳು ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು. ಜನಪ್ರತಿನಿಧಿಗಳು ಏನ್ ಮಾಡಕ್ಕಾಗುತ್ತೆ? ಕಸನೇ ಗುಡ್ಸಲ್ಲ. ಮತ್ತೆ 4 ಒಂದೊಂದು ಏರಿಯಾಕ್ಕೆ 6 8 ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರಲ್ರಿ ಕಸದ್ದು. ಕಸ ಗುಡ್ಸಲ್ಲ. ಓಕೆ, ದಯವಿಟ್ಟು ಇದನ್ನ ಕಮಿಷನರ್ ಅರ್ಥ ಮಾಡ್ಕೊಬೇಕು. ಸಾರ್ವಜನಿಕವಾದಂತ ಈ ತರ ಹಿತಾಸಕ್ತಿ ಇರುವಂತದ್ದು 6 ತಿಂಗಳು 3 ತಿಂಗಳು ಇದೇ ಸಮಸ್ಯೆ ಅಂತೆ. ಇನ್ನ ನೆಕ್ಸ್ಟ್ ಹಬ್ಬ ಹರಿದಿನಗಳು ಬರುತ್ತೆ. ಈಗ ಇನ್ನ ಸ್ಟಾರ್ಟ್, ಇನ್ನ ಸಂಕ್ರಾಂತಿ ಸ್ಟಾರ್ಟ್ ಆಯ್ತು ಅಂದ್ರೆ ವರ್ಷ ಪೂರ್ತಿ ಹಬ್ಬ ಹರಿದಿನಗಳು ಜನ ಹೆಂಗ್ರಿ ಓಡಾಡ್ತಾರೆ? ಒಂದು ಅರ್ಧ ಗಂಟೆ ಬಂದು ನೀವೇ ಕೂತ್ಕೊಳ್ಳಿ, ಇಲ್ಲಿ ಚೇರ್ ಹಾಕೊಂಡು ಹೋಗ್ಲಿ. ನಿಮ್ಗೆ ಒಂದು ಹಾರ ಪೇಟ ಶಾಲ ಹಾಕ್ಬಿಟ್ಟು ಸನ್ಮಾನ ಅಲ್ಲ ಸರ್, ಸನ್ಮಾನ ಮಾಡೋಣ. ಅವ್ರನ್ನೇ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಬಂದು ಒಂದು ಸನ್ಮಾನ ಮಾಡೋಣ ಅವ್ರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಎಲ್ಲರಿಗೂ ಅಲ್ವಾ? ಆಮೇಲೆ ಇನ್ನೊಂದು, ಬೀದಿ ಬದಿ ವ್ಯಾಪಾರಿಗಳು ಯಾರು ಇರ್ತಾರೆ ಇಲ್ಲಿ, ಅವರಿಗೆ ಸ್ಟ್ಯಾಂಡ್ ಆಗಿರುವಂತ ಕೆಲವೊಂದು ಸಂಘಟನೆಗಳಿದೆ, ಅವರು ಕೂಡ ಬಂದು ಕೇಳಬೇಕು. ಜೊತೆಗೆ ಇಲ್ಲಿ ವ್ಯಾಪಾರಸ್ಥ ಸಂಘ ಕೂಡ ಮಾಡ್ಕೊಂಡಿರ್ತಾರೆ, ಅವರು ಕೂಡ ಕೇಳಬೇಕು. ಮುಖ್ಯವಾಗಿ ತಾವೇನು ನೋಡ್ತಾ ಇದ್ದೀರಾ, ಇದು ಮೈಸೂರಿನ ದೇವರಾಜ ಮಾರ್ಕೆಟ್ ಹಿಂಭಾಗದಿರೋಂಥ ಬೋಟಿ ಬಜಾರ್ನ ಒಂದು ದೃಶ್ಯ ತಾವೇನು ನೋಡ್ತಾ ಇದ್ದೀರಾ. ನಿಜವೂ ಒಂದು ನಾಚಿಕೆ ಗೇಡು. ಮೈಸೂರು ಸುಂದರ ನಗರಿ, ಸ್ವಚ್ಛ ನಗರಿ ಅಂತೆಲ್ಲ ನಮಗೆ ಪ್ರಶಸ್ತಿಗಳು ಬಂದಿದೆ ಅಂತ ಎಲ್ಲ ಪುಂಕ ಓದ್ತೀರಾ ನೀವು. ತಾವೇನು ನೋಡ್ತಾ ಇದ್ದೀರಾ ಇಲ್ಲಿ, ಆಯ್ತಾ? ಕಸನೇ ಗುಡ್ಸಲ್ಲ ಅಂತ, ಕಸ ಗಾಡಿನೇ ಬರಲ್ಲ ಅಂತ ಹೇಳೋವಂಥ ಸಮಸ್ಯೆ ಇಲ್ಲಿದೆ. ಇದು ನಿಜವೂ ಒಂದು ನಾಚಿಗೇಡಿನ ಸಂಗತಿ ಅಂತ ಕೂಡ ಹೇಳ್ಬೋದು ನಾವು. ಗಬ್ಬು ನಾರ್ತಾ ಇದೆ ಇವತ್ತು ಇಲ್ಲಿ ಬೋಟಿ ಬಜಾರು ಡೌನ್ ಅಲ್ಲಿರುವಂತ ಒಂದು UGD ಓಪನ್ ಆಗಿ. ನಿಜವೂ ನಾವು ಮಾತಾಡಿದ್ರೆ ಮಾಧ್ಯಮದವ್ರು ಸರಿಲ್ಲ ಅಂತ ಹೇಳ್ತಿರಲ್ಲ ಅಧಿಕಾರಿಗಳೇ, ನಿಲ್ಲಕ್ಕಾಗ್ತಿಲ್ಲ. ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ನೋಡಿ, ಜನಸಾಮಾನ್ಯರು ಓಡೋಂಥ ಜಾಗ ಕಣ್ರಿ ಇದು. ಹೃದಯ ಭಾಗ ಮೈಸೂರು, ಚಿಕ್ಕಡಿಯರ ಹತ್ರ ಇರುವಂತ ಮಾರ್ಕೆಟ್, ದೇವರಾಜ ಮಾರ್ಕೆಟ್ ಏನಿದೆ, ಆ ದೇವರಾಜ ಮಾರ್ಕೆಟ್ ಹಿಂಭಾಗ ಇರುವಂತ ಒಂದು ಬೋಟಿ ಬಜಾರ್ನ ಚಿತ್ರಣ. UGD ಗಲೀಜೆಲ್ಲ ಬರ್ತಾ ಇರೋಂಥದ್ದು. ನಿಜವಲ್ಲೂ ನಾಚಿಕೆ ಆಗ್ಬೇಕು ನಿಮ್ಗೆ. ಯಾಕೆಂದ್ರೆ ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ಮತ್ತೆ ಆ UGD ಹಂಗೆ ಆಗಲ್ಲ. ನೋಡಿ, ಸಾವಿರಾರು ರೂಪಾಯಿ ಬಂಡವಾಳ ಹಾಕೊಂಡು ಈ ತರ ಅವ್ರು ಜೀವನ ಮಾಡ್ತಾರೆ. ಸರ್ ಏನ್ ಹೇಳ್ತೀರಾ ಸರ್? ಈ ತರ ಮೂಗ್ ಮುಚ್ಕೊಂಡಿದ್ದೀರಾ?
ಸರ್ ಇದು ಈಗ ಅಲ್ಲಿ ಮೊನ್ನೆ ಅಲ್ಲಾಗಿತ್ತು, ಅಲ್ಲಿ ರೆಡಿ ಮಾಡಿದ್ರೆ ತಿರ್ಗಿ ಇಲ್ಲಿ ಹೇಳ್ತು. ಇದೇ 15 ದಿನ ಹೆಚ್ಚು ಕಮ್ಮಿ 15 ದಿನ ಆಯ್ತು, ಬರೀ ಇದೇ ಕೊಡು. ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಈ ತರ ಯಾಕಾಗುತ್ತೆ? ಮಾಡೋಲ್ಲ ಸರ್, ಬರ್ತಾರೆ ಕಂಪ್ಲೀಟ್ ಆದ್ಮೇಲೆ ಅವ್ರು ತೋರಿಸ್ಬಿಟ್ಟು ಕಂಪ್ಲೇಂಟ್ ಇದು ಮಾಡ್ಬಿಟ್ಟು ಹೋಗ್ಬೇಕಲ್ಲ. ಹೌದು ರೈತರು ಓಕೆ, ಅವ್ರು ಬಂದಿರೋ ತೋರಿಸ್ಬೇಕಲ್ಲ. ಅಲ್ಲ ಮೈಸೂರು ಸ್ವಚ್ಛ ನಗರಿ ಅಂತ ಬೇರೆ ಕಿರೀಟ ಕೊಟ್ಟಾರೆ ಅಂತ ಹೇಳ್ತಾರೆ. ಅದು ಅವ್ರು ಬಂದು ತೋರಿಸ್ಬೇಕು ಸರ್, ಇಲ್ಲಿ ಬಂದು ತೋರಿಸ್ಬೇಕು ಅವ್ರಿಗೆ. ಇಲ್ಲಿ ಸ್ವಚ್ಛ ನಗರ ಅಂತ ಅವ್ರು ನೋಡಿ, ಈಗೆಲ್ಲ ಹಬ್ಬಗಳು ಬರುತ್ತೆ, ಜನ ಓಡಾಡ್ತಾರೆ, ಅವಾಗ ಮುಗಿಯಲ್ವಾ ಕ್ಯಾಕರ್ಸ್ ಮೊಕ್ಕೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ? ನಮ್ ಬೈತಾರೆ ಸರ್, ನೀವೇನ್ ಕಂಪ್ಲೇಂಟ್ ಮಾಡವ ಅಂತ. ಕಂಪ್ಲೇಂಟ್ ಮಾಡ್ತೀವಲ್ಲ, ಮಾಡಿ ಬಂದೇ ರೆಸ್ಪಾನ್ಸ್ ಮಾಡ್ಬೇಕಲ್ಲ ಸರ್. ಓಕೆ, ಮಾಡಲ್ಲ ಯಾರು. ಇಲ್ಲ, ಇದನ್ನ ನಾನು ಬರೀ ಸುದ್ದಿ ಮಾಡ್ಬಿಡಲ್ಲ, ಸಂಬಂಧಪಟ್ಟಂತ ಕಮಿಷನ್ ಆಫೀಸ್ಗೆ ಮೇಲ್ ಕಳಿಸ್ತೀನಿ. ಮತ್ತೆ ಸ್ವಚ್ಛ ನಗರಿ ಅಂತ ಕಿರೀಟ ಕೊಟ್ಟಾರಲ್ಲ, ಆ ವೆಬ್ಸೈಟ್ ಕೂಡ ಇದನ್ನ ಕಳಿಸ್ತೀನಿ ನಾನು. ಕೇವಲ ಬರೀ ಸುದ್ದಿ ಮಾಡ್ಬಿಡಕ್ ಬಂದಿಲ್ಲ ನಾನು ಇಲ್ಲಿ. ಅಲ್ಲಿ ಮೇಲ್ಗಡೆ ಮಟನ್ ಮಾರ್ಕೆಟ್ ಎಲ್ಲ ಬ್ಲಾಕ್ ಆಗೋದು ಕವರ್ ಇದೆಲ್ಲ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು ಸರ್. ಚೇಂಬರ್ಗೆ ಅದು ಬೇರೆ ಮಾಡ್ಬೇಕು. ಇದ್ರದ್ದು ಧರ್ಮಕೋಲ್ದೆಲ್ಲ ಬಿಟ್ಬಿಡ್ತಾರೆ, ಕರಗಲ್ಲ ನೀರಲ್ಲಿ, ಎಲ್ಲ ಬಂದು ಬ್ಲಾಕ್ ಆಗುತ್ತೆ. ಎಲ್ಲ ಗಲೀಜ್ ವಾಸನೆ ಕೂರಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಓಕೆ ಓಕೆ ಓಕೆ, ನೋಡ್ರಿ ಆ ಪುಟ್ ಮಕ್ಳು ನೋಡ್ರಿ, ಏನೋ ನಮ್ಗೆ ಮಾನ ಮರ್ಯಾದೆ ಇದೆನ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ? ನಿಮ್ಗೆ ಮಾನ ಮರ್ಯಾದೆ ಇದೆ ನಿಮ್ಗೆ? ಅಲ್ಲ ರೀ, ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಯುಜಿಗೆ ಸಂಬಂಧಪಟ್ಟಂತ ಎಲ್ಲ ವಾಹನಗಳನ್ನ ಕೂಡ ಖರೀದಿ ಮಾಡ್ತೀರಿ. ನಾವು ಮಾಧ್ಯಮ ಅಂತ ಮಾತಾಡಿದ್ರೆ ನಿಮ್ಗೆ ಎಲ್ಲೆಲ್ಲ ಉರಿ ಬರ್ತದೆ. ಕೇವಲ ಇದು ಸುದ್ದಿ ಆಗ್ಬಿಡಲ್ಲ, ಸಂಬಂಧಪಟ್ಟಂತ ನಿಮ್ಮ ವೆಬ್ಸೈಟ್ಗಳಿಗೆ ಕೂಡ ಕಳಿಸ್ಕೊಡ್ತೀನಿ. ಯಾರೆಲ್ಲ ಈ ಸಂಬಂಧಪಟ್ಟಂತ UGDಗೆ ಮತ್ತೆ PWD ಯಾವ್ದೆಲ್ಲ ಕಾಮಗಾರಿಗಳಿಗಿದೆ, ಆ ನಿಮ್ಮ ದೇಶದ ಎಲ್ಲ ವೆಬ್ಸೈಟ್ ಕೂಡ ಹಾಕ್ತೀನಿ. ಮೈಸೂರು ಮರ್ಯಾದೆ ಕಳೀತಾ ಇದ್ದೀರಾ ನೀವು? ಏನ್ರಿ ಮಾಡ್ತೀರಿ ನಗರ ಪಾಲಿಕೆಯಲ್ಲಿ ನೀವು? ಇವ್ರು ಫೋನ್ ಮಾಡಿದ್ರೆ ಫೋನ್ಗಳು ಎತ್ತಲ್ವಂತೆ. ನಾಚಿಕೆ ಆಗ್ಬೇಕು ನಿಮ್ಗೆ. ಜನನಿಬಿಡ ಪ್ರದೇಶ ಇದು. ಈಗ ಬರ್ತಾರೋ ರೋಗಗಳಿಗೆ, ಮೊದಲೇ ಕಾಯಿಲೆಗಳಿಗಿರುವಂತ ಸಮಸ್ಯೆಗಳಾಗ್ತಾ ಇದೆ. 3-4 ತಿಂಗಳಿಂದ ಇದೆಗಳು ಏನಿಲ್ಲ. ಇಲ್ಲಿಲ್ಲ ಆದ್ರೆ ಸುಮ್ನೆ ಬರ್ತಾರೆ, ಒಂದ್ 2 ನಿಮಿಷ ಮಾಡ್ಬಿಟ್ಟು ಹೊಟ ಕೊಡ್ತಾವ, ಚೆನ್ನಾಗಾಯ್ತು ಅಂದ್ಬಿಟ್ಟು ಹೊಟ ಹೋಗ್ಬಿಡ್ತಾರೆ. ಏನಿಲ್ಲ, ಅಲ್ಲಿದ್ರೆ ಇಲ್ಲಿ, ಇಲ್ಲಿದ್ರೆ ಅಲ್ಲಿ. ಜನಗಳು ಹೆಂಗ್ ತಿರುಗಾಡ್ಬೇಕಂತ ಗೊತ್ತಿಲ್ಲ. ಅಧಿಕಾರಿಗಳು ಬಂದು ಒಂದ್ 10 ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ. ಇಲ್ಲ, ಒಂದ್ ಕೆಲಸ ಮಾಡಿ, ಆರ ಶಾಲು ಪೇಟ ನಾವೇ ಕೊಡ್ತೀವಿ, ಸನ್ಮಾನ ಮಾಡಿ ಒಂದ್ 10 ನಿಮಿಷ ಕೂರಿಸ್ಬಿಟ್ಟು. ಒಂದ್ 10 ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಪಬ್ಲಿಕ್ ಮೂಗ್ ಮುಚ್ಕೊಂಡು ಹೋಗ್ತಾರೆ. ಇವ್ರು ಮೂಗ್ ಮುಚ್ಕೊಂಬಲ್ಲ, ಯಾಕಂದ್ರೆ ಅವ್ರಿಗೆ ಇದಿಲ್ಲ. ರಾಜಕೀಯದವರು ಇದ್ ಮಾಡ್ಕೊಂಡು ಮನೇಲಿ ಆರಾಮಾಗಿದ್ದಾರೆ. ಯಾಕಂದ್ರೆ ಅವ್ರ ಬಾತ್ರೂಮ್ ನೀವೇ ತಾನೇ ಓಟ್ ಹಾಕಿ ಗೆಲ್ಸಿದ್ದು ಅಲ್ಲ, ಬಾತ್ರೂಮ್ಗಳೆಲ್ಲ ಕ್ಲೀನ್ ಆಗೈತಲ್ಲ. ಪಬ್ಲಿಕ್ ಏನೋ ಹಾಳಾಗೋಗ್ಬಿಡ್ಲಿ. ಏನ್ ಕೆಲಸ ಮಾಡ್ತಾರೆ ಯಜಮಾನ ತಾವು? ನಾವು ಕೂಲಿ ಮಾಡೋದು ಸರಿ, ಹೇಳ್ತಿದೀವಿ. ಇಲ್ಲಿಂದನೇ ಮೂಟೆ ಹೊತ್ಕೊಂಡು ಹೋಗ್ಬೇಕು. ನಾವು ಇಲ್ಲಿಂದಾನೆ ಓದ್ಬೇಕು. ನಾನೇ ಬಿದ್ದಿದ್ದೀನಿ, ಮೊನ್ನೆ ಒಂದ್ ಲೇಡೀಸ್ ಬಿದ್ದಾರ. ಅದೆಲ್ಲ ಯಾರು ಮುಚ್ಚ ನೋಡ್ತಾ ಇಲ್ಲ. ಸುಮ್ನೆ ಒಂದ್ 2 ನಿಮಿಷ ಕಾರ್ಪೊರೇಷನ್ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದು ಸುಮ್ನೆ ಒಂದ್ 2 ನಿಮಿಷ ಮಾಡ್ಬಿಟ್ಟು ರೈಟ್ ಹೇಳ್ತಾರೆ. ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಕೆಲಸ ಮಾಡಲ್ಲ. ಸುಮ್ನೆ ಹೇಳಕ್ ಹೋದ್ರೆ ಮಾಡ್ತೀವಿ 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 ಅಂತ ಮಾಡ್ತಾನೆ ಇದಾರೆ ಅವರು. ಸ್ವಚ್ಛ ನಗರಿ ಅಂತ ಬೇರೆ ಕಿರೀಟ ಕೊಟ್ಟಾರೆ ಮೈಸೂರಿಗೆ. ಕೇಳ್ಬೇಕು, ಸ್ವಚ್ಛ ನಗರ ಇದನ್ನ ನೀವು ಮಾಡ್ತಾರ ಸ್ವಚ್ಛ ನಗರ ಅಂತ ಅವ್ರಿಗೆ ಕೇಳ್ಬೇಕು. ಯಾರು ಕೊಟ್ಟಾರ ಬಿರ್ದು ಅವ್ರಿಗೆ ಕೇಳ್ಬೇಕು ನಾವು. ಬನ್ನಿ ಸರ್ ಇಲ್ಲಿ ನೋಡಿ, ನೀವೇ ಬಿಡಿ ಅಂತ. ಯಾರು ವಿಡಿಯೋ ಮಾಡಿ ಕಳಿಸಿ ನನಗೆ, ವಿಡಿಯೋ ಮಾಡಿ ಕಳಿಸಿ ನನಗೆ. ಸವಾಲ್ ಟಿವಿಗೆ ವಿಡಿಯೋ ಮಾಡಿ ಕಳಿಸಿ, ಯಾರು ಗಲಾಟೆ ಮಾಡ್ತಾರ ಅವರು. ಮೊಬೈಲ್ ಅಲ್ಲಿ ಹಿಡ್ಕೊಂಡು ನಿಮ್ಗೆ ಕಳಿಸ್ಬೇಕು ಅಷ್ಟೇ. ನಾನು ಖಂಡಿತ ಕಳಿಸ್ತೀನಿ ಸರ್. ನೋಡಿ, ಇವತ್ತು ಮೈಸೂರು ಬಗ್ಗೆ ಒಂದು ಒಳ್ಳೆ ಹೆಮ್ಮೆ ಇದೆ. ಇವತ್ತು ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ಜನರು ಇವತ್ತು ಮೈಸೂರು ಅಂತಂದ್ರೆ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿಗಳಾಗಿದೆ. ನೋಡ್ರಿ, ತಾವೇನು ನೋಡ್ತಾ ಇದ್ದೀರಾ? ಅಲ್ಲ, ಇದು ಒಂದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಇವತ್ತಿನ ಬರೀದೊಂದು ಈ ಸಮಸ್ಯೆನ ಕರೆಕ್ಟಾಗಿ ಮಾಡಬೇಕು ಅಂದರೆ UGD ಅಂತ ಲಿಫ್ಟಿಕೇಶನ್ ಮಾಡಬೇಕು. ಅಲ್ಲಿ ಏನು ಗಲೀಜಿದೆ ಆ ಗಲೀಜನ್ನ ಲಿಫ್ಟಿಕೇಶನ್ ಮಾಡಿ ಅಲ್ಲಿರುವಂಥ UGDದು ಮೋರಿಲಿ ಅವ್ರು ಹೇಳೋದಾಗ್ಲೇ ಪೈಪ್ ಹಾಕ್ಬೇಕಾರೆ ತುಂಬ ಸಣ್ಣದು ಹಾಕೋರೆ ಅಂತ. ಅಲ್ಲ, ನೀವು ಜನಗಳ ಮಾತು ಕೇಳಂಗಿದ್ರೆ ನೀವ್ಯಾಕೆ ಇವತ್ತು ಈ ಪರಿಸ್ಥಿತಿ ಉಗಿಸ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೇಕಾಯ್ತು ನಿಮಗೆ? ನಾನು ಮಾತಾಡ್ತಾರೆ ಬನ್ನೂರು ನಾಗರಾಜು, KRS ಪಕ್ಷದ ಬನ್ನೂರು ಹೋಬಳಿ ಉಪಾಧ್ಯಕ್ಷ. ಹಾಗೇನೆ ಕನ್ನಡ ಸಂಘಟನೆಯಲ್ಲಿ ಕೂಡ ಇದ್ದೀನಿ, ಮಾಧ್ಯಮ ನಮ್ಮ ಸವಾಲ್ ಟಿವಿಲಿ ಕೂಡ ಇದ್ದೀನಿ. ಜನಸಾಮಾನ್ಯರಿಗೆ ಸ್ಪಂದಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಆಗಾಗ ನಿಜಲ್ಲೂ ಇದು ನಾಚಿಕೆಡಲ್ವನ್ರಿ ಇದು. ಮೂಗು ಮುಚ್ಕೊಂಡು ಹೋಗುವಂಥ ಸಮಸ್ಯೆ ಇಲ್ಲಿ ನೋಡಿ. 20 ಕಡೆ ಹೆಂಗಿರ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳು ಕೂಡ ಇರ್ತಾರೆ. ನನಗೆ ಕಾಲಿಕಕ್ಕೆ ಆಗ್ತಾ ಇಲ್ಲ.
ನೋಡಿ ಈ ಅಂಗಡಿಯವ್ರು ಹೆಂಗ್ರಿ ವ್ಯಾಪಾರ ಮಾಡ್ತಾರೆ. ಹಾಂ ಈ ನೋಡಿ ಒಬ್ಬ ಆ ಕೂಲಿಗಾರ ವ್ಯಕ್ತಿ ಹಿಂಗೆ ನೋಡಿ ಏನು ಕತೆ ಇದು. ಹಾಂ ಹಿಂಗೇನೋ ನಾಚಿಕೆ ಮಾನ ಮರಿ ಇದ್ದೀರ, ಬಂದು ನಿಮ್ಮ ವೆಬ್ಸೈಟ್ಗೆ ಹಾಕ್ತೀರಿ, ನಿಲ್ಲಕ್ಕಾಗ್ತಲ್ಲ ಇಲ್ಲಿ. ಹಾಂ ನೋಡಿ ಇಲ್ಲಿ ರೀ ಆರೋಗ್ಯ ಅಧಿಕಾರಿಗಳು ಎಲ್ರಿ ಇದ್ದೀರಿ ನೀವು? ನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳ ಎಲ್ಲಿದ್ದೀರಾ ನೀವು? ಹಾಂ ಓಕೆ ಹ್ಞೂ ಹಾಂ ಹಾಂ ಹ್ಞೂ ಓಕೆ. ನಾವೇ ಆಫೀಸ್ಗೆ ಮೇಲ್ ಮಾಡ್ತೀವಿ, ಮತ್ತೆ ಸಂಬಂಧಪಟ್ಟಂತ ಯಾರೆಲ್ಲ ಇದು ಜೆಟ್ಪಿದು ಮತ್ತೆ ನಗರ ಪಾಲಿಕೆಗೆ ಕಮಿಷನರ್ಗೆ ಎಲ್ಲರಿಗೂ ಮೇಲ್ ಮಾಡ್ತೀವಿ ಕಣ ಹೇಳಿ. ಡೆಡ್ ಮಿಷಿನ್ ಬೇಕಾಗಿತ್ತು, ಹೊರಗಡೆ ಹೋಗಿದೆ, ಕಳಿಸ್ಕೊಡ್ತೀವಿ ಅಂತ ಅರ್ಧ ಗಂಟೆ ಅಂತ ಹೇಳಿದ್ರು. ಹಾಂ ಹಾಂ ಯಾವಾಗ ಮಾಡಿದ್ರಿ? ಇವಾಗ 5 ನಿಮಿಷ ಆಯ್ತು. ಪರವಾಗಿಲ್ಲ ಮಾತಾಡಿದ್ರಾ? ಹಾಂ ಮತ್ತೆ ಬರ್ತೀನಿ. ಅವ್ರು ಏನು ರೆಡಿ ಮಾಡಲಿಲ್ಲ ಅಂದ್ರೆ ನೋಡಿ ಆರೋಗ್ಯ ಅಧಿಕಾರಿಗಳು ದಯವಿಟ್ಟು ಸಂಬಂಧಪಟ್ಟಂತವ್ರು. ಹೊಸ ವರ್ಷ ಮಾಡ್ದು ನೋಡ್ರಿ ಎಂತ ನಮ್ಮ ಮೈಸೂರವರು ಎಂತ ಕರುಣಾಮಯಿಗಳು ಅಂತಂದ್ರೆ ನಿಮ್ಗೆ ಉಗಿಯಕ್ಕೂ ಅವ್ರು ಪಾಪ ಅವರು ಕರುಣೆ ತೋರಿಸ್ತಾರೆ. ಎಷ್ಟೆಷ್ಟೋ ಕಡೆ ಇರ್ತಾವ, ಎಲ್ಲ ಹೋಗಿರ್ತಾರ, ಮಾತಾಡ್ತಾರ, ಎಲ್ಲ ಹೋಗಿರ್ತಾರ. ಇವ್ರು ಬರಂಗಂತ ನಾವು ಕಾದಿರ್ಬೇಕು, ಕಾಯ್ಕೋಬೇಕು. ನೋಡಿ ಇಲ್ಲಿ ಹಣ್ಣು ಹಂಪ್ಲು ಮಾಡೋ ಕತೆ ಹೇಳಿ. ಇವತ್ತೆಲ್ಲ ನೆನ್ನೆಯಿಂದ ಹಂಗೆ ಇದೆ, ನೆನ್ನೆಯಿಂದ ಹಂಗೆ ಇದೆ. ಇದು 6 ತಿಂಗಳಿಗೆ 3 ತಿಂಗಳು ಕೂಡ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಇವರು. ಹಾ ನೋಡಿ ತಾವೇ ನೋಡ್ತಾ ಇದ್ದೀರಾ ಇಲ್ಲಿ. ನಿಜವಾಗ್ಲೂ ಇದು ನಾಚಿಗೇಡ್ ಸಂಗತಿ ಇದು. ಮೈಸೂರು ಸ್ವಚ್ಛ ನಗರಿ ಅನ್ನೋ ಕಿರೀಟ ಬೇರೆ ಕೊಟ್ಟವ್ರೆ ಅಂತ ಕಮಿಷನ್ ಕೂಡ ಹೇಳ್ತಾರೆ. ಏನು ಕಿರೀಟ ಅವರು ಕೊಟ್ಟಿರ್ಬೋದು ಅಷ್ಟೇ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನೇನ ಕಿರೀಟ ಕೊಟ್ಟಿರ್ಬೋದೇ ಹೊರತು ಈ ಬರೀ ಇದೊಂದು ಸಣ್ಣ ಉದಾಹರಣೆ ಅಷ್ಟೇ. ಇದು ಈ ಥರದ್ದು ಹುಡುಕಿದ್ರೆ ಬೇಕಾದ ಸಿಗುತ್ತೆ. ವಾರ್ಡಲ್ಲೂ ಕೂಡ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಇದನ್ನ ಬೇಗ ಗಮನಕ್ಕೆ ತಗೊಬೇಕು. ಇಲ್ಲಾಂದ್ರೆ ನಿಮ್ಮ ಎಲ್ಲ ವೆಬ್ಸೈಟ್ಗಳು ಕೂಡ ನಾನು ಕಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಲಿಂಕ್ ಕೂಡ ಕಳಿಸ್ಕೊಡ್ತೀನಿ. ಜನ ಹೆಂಗ್ರಿ ಓಡಾಡ್ತಾರೆ ನೋಡ್ರಿ ಇಲ್ಲಿ. ಸಾಮಾನ್ಯ ಬನ್ರಿ, ನೀವು ಒಂದು 5 ನಿಮಿಷ ಬಂದು ಓಡಾಡ್ರಿ ಇಲ್ಲಿ ನೋಡಿ. ಹಾಂ ಹೆಂಗ್ರಿ ಓಡಾಡ್ತಾರೆ ಜನ. ನಿಮ್ಮನೆ ಹೆಣ್ಮಕ್ಳು ನಿಮ್ಮನೆಯವರನ್ನ ಬಂದು ಓಡಾಡ್ತಾರೆ ಹಿಂಗೆ. ಹಾಂ ನೋಡ್ರಿ ಇಲ್ಲಿ ಮಾನ ಮರ್ಯಾದೆ ನಿಮ್ಗೆ ಏನಾನ. 6 ತಿಂಗಳು 3 ತಿಂಗಳು ಹಿಂಗೆ ಲಿಫ್ಟಿಕೇಶನ್ ಮಾಡ್ರಿ. ಕಸ ಒಳಗಡೆ ಇರೋದು ಲಿಫ್ಟಿಕೇಶನ್ ಮಾಡಿ. ನೀವು ಹಾಕಿರೋ ಪೈಪ್ ಭಾಳ ದೊಡ್ಡದಾಗೈತೆ ಅಂತ ಹೇಳ್ತಾರ ಅವರು. ಪೈಪ್ ಸಣ್ಣದಾಗಿ ಹಾಕಿರೋ ಸಮಸ್ಯೆ ಇದು. ಇಡೀ ರಾಜ್ಯದ ಯುಜಿಡಿಗಳ ಕತೆ ಇದೊಂದೇ ಅಲ್ಲ, ಗ್ರಾಮಾಂತರ ಯುಜಿಡಿಗಳ ಕತೆ, ರಾಜ್ಯದ ಯುಜಿಡಿಗಳ ಕತೆ ಇದೇ ಆಗಿರೋದು. ಕರೆಕ್ಟಾಗಿ ಟೆಂಡರ್ ಬೇಸ್ಗಳು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಉಗಿಯಲ್ವೇನ್ರಿ ಮೈಸೂರಿಗೆ ಜನ? ನೋಡಿ ಈ ಥರ ಪುಟ್ ಮಕ್ಕಳೆಲ್ಲ ಬರ್ತಾರ. ಯುಜಿಡಿ ಓಪನ್ ಆಗೈತೆ. ಇನ್ ಕೇಸ್ ಏನ ಕಾಲಿಟ್ಟು ಒಳಗಡೆ ಹೊಡೋದ್ರೆ ಪ್ರಾಣ ಹೊಡೋಗುತ್ತಲ್ರಿ. ಇನ್ ಕೇಸ್ ಏನ ನೈಟ್ ಟೈಮ್ ಬಂದವರು ಗೊತ್ತಿಲ್ದೇನೆ ಯುಜಿಡಿ ನಾಚಿಕೆ ಆಗ್ಬೇಕು. ಏನು ಕೆಲಸಗಳನ್ನ ಮಾಡ್ತೀರ್ರಿ ನೀವೆಲ್ಲ? ಇಂಥ ಒಂದು ಪರಿಸ್ಥಿತಿ ಬೇಕಾ ನಮಗೆ? ಇಲ್ಲೆಲ್ಲ ಹೆಂಗ್ರಿ ಇದು ನೋಡ್ರಿ. ಯಾರ್ರಿ ಆರೋಗ್ಯ ಅಧಿಕಾರಿಗಳು ಬನ್ರಿ ಇಲ್ಲಿ. ಆರೋಗ್ಯ ಅಧಿಕಾರಿಗಳು ಬಂದು ನೋಡ್ರಿ ಇಲ್ಲಿ. ನೀವು ನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳಿದ್ರಲ್ಲ, ನೀವು ಬನ್ನಿ ಒಂದು 5 ನಿಮಿಷ. ಆರೋಗ್ಯ ಇಲಾಖೆಗೆ ಅಲ್ಲೋಗ್ಬಿಟ್ಟು ಲಾವ ಕಲೆಕ್ಟ್ ಮಾಡ್ಕೊಂಬನ್ನಿ, ಇಲ್ಲೋಗಿ ಇದು ಕಲೆಕ್ಟ್ ಮಾಡ್ಕೊಂಬನ್ನಿ. ಮನೆಗೆ ನಾಯಿ ಸುತ್ತಂಗೆ ಸುತ್ತಿರಲ್ಲ ಆಶಾ ಕಾರ್ಯಕರ್ತೆ, ಅಂಗನವಾಡಿ ಟೀಚರ್ಗಳನ್ನ. ನೀವೇನ್ ಮಾಡ್ತಾ ಇದ್ದೀರಿ ಕೆಲಸನ? ಅಲ್ಲ ಇವ್ರು ಕಟ್ಟಲ್ವ? ಟ್ಯಾಕ್ಸ್ ಕಟ್ಟಲ್ವೇನ್ರಿ ಇವರೆಲ್ಲ? ಬಾಡಿಗೆ ಕಟ್ತಲ್ವ ದೇವರಾಜ ಮಾರ್ಕೆಟ್ಗೆ? ಸರ್ ದೇವರಾಜ ಮಾರ್ಕೆಟ್ಗೆ ಬಾಡಿಗೆ ಕಟ್ತಲ್ವ ನೀವು? ಹಾಂ ಕೇಳಿ ಉಗಿತಾರ ನಿಮ್ಗೆ ಕ್ಯಾಕರ್ಸ್ ಮೊಕ್ಕೆ. ನೋಡಿ ಅಲ್ಲ ಯೂಜಲಿ ಮತ್ತೆ ಓಪನ್ ಆಯ್ತದು. ಹಾಂ ಹಾಂ ಯಾಕೆ ಟ್ಯಾಕ್ಸ್ ಕಟ್ತಲ್ಲ ಅವರು? ಏನು ಹಣೆ ಬರೀ ನಿಮ್ದು? ಹಾಂ ಹೆಸರು ಮಾತ್ರ ದೇವರಾಜ್ ಮಾರ್ಕೆಟು, ಅದ್ರ ಪಕ್ಕದಂತ ಬೋಟಿ ಬಜಾರ್ನ, ಅಲ್ಲಿರುವಂಥ ಘನ ತ್ಯಾಜ್ಯ ವಸ್ತುಗಳನ್ನ ಅದ್ರಲ್ಲಿ ಬಿಟ್ಟೇ ಬಿಡ್ತಾರೆ. ಯುಜಿಡಿ ನೀಟಾಗಿ ಕ್ಲೀನ್ ಮಾಡಲ್ಲ ಅಂತ ಇವ್ರು ಉಗಿತಾರದು ನಿಮಗೆ. ಮತ್ತೆ ನಿಮ್ನ ಬಂದು ನಾಳೆ ಮತ್ತೆ ನೀವೇನೋ ರೆಡಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಕಳಿಸ್ತೀನಿ. ನಿಮ್ಮ ಮೇಲ್ ಐಡಿಗಳಿಗೆ ಯಾರು ಅಧಿಕಾರಿಗಳಿದಾರೋ ನಿಮ್ಮ ಮೇಲ್ ಐಡಿಗಳು ಕೂಡ ಕಳಿಸ್ತೀನಿ. ಏನೇನು ಅವ್ಯವಸ್ಥೆಗಳಿದೆ ಎಲ್ಲ ನಮ್ಗೆ ಗೊತ್ತಿದೆ. ನೋಡಿ ಹಳ್ಳಿ ಜನ ಬರ್ತಾರ್ರಿ ಗ್ರಾಮಾಂತರ ಪ್ರದೇಶಗಳಿಂದ. ಉಗಿಯಲ್ವಾ ಕ್ಯಾಕರ್ಸ್ ಮೊಕ್ಕೆ ನಿಮಗೆ? ನೋಡ್ತಾ ಇದ್ರಲ್ಲಿ
ಒಂದ್ 2 ಹೆಜ್ಜೆ ನೀವು ಬಂದು ಯಾರು ಅಧಿಕಾರಿಗಳಿದ್ದೀರಾ ಜನಪ್ರತಿನಿಧಿಗಳ ಒಂದ್ 2 ಹೆಜ್ಜೆ ಬಂದು ಓಡಾಡಿ ನೋಡುವ. ಗಾಳಿ ತಿರುಗಾಡಿ ನೋಡ್ರಿ ಒಪ್ಪಳ ಬಂದ್ಬಿಡ್ತದೆ, ನಾಳೆ 3 ದಿನ ಬಿಡ್ತದೆ, ಒಪ್ಪಳ ಬಂದ್ಬಿಡ್ತದೆ. ಕಾಲು ತಿರುಗಾಡಿ ನೋಡ್ರಿ ಒಪ್ಪಳ ಬಂದ್ಬಿಡ್ತದೆ. ಅಲ್ಲಿ ಎದಿರಿ ಕಾರ್ಗೆ ಜನ ನಿಬಿಡೋ ಪ್ರದೇಶ ಇದು. ಇನ್ನೇನು ಎಲ್ಲ ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಗುತ್ತೆ. ಹಬ್ಬ ಹರಿದಿನಗಳು ಸ್ಟಾರ್ಟ್ ಆದ್ರೆ ಇನ್ನು ಸಂಕ್ರಾಂತಿ ಬಂತು ಅಂತಂದ್ರೆ ಇನ್ನು ವರ್ಷ ಪೂರ್ತಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಈ ತರ ಪರಿಸ್ಥಿತಿಗಳು 3 ತಿಂಗಳು 6 ತಿಂಗಳು ಬರ್ತಾ ಇದ್ರೆ ಏನಕ್ಕೆ ಬೇಕ್ರಿ ನಿಮ್ಗೆ ನಗರ ಪಾಲಿಕೆಯಲ್ಲಿ ಜವಾಬ್ದಾರಿಗಳು ನಿಮ್ಗೆಲ್ಲ? ತಾವೇನು ನೋಡ್ತಾ ಇದ್ದೀವಿ ನೋಡಿ, ಇದು ಇಲ್ಲಿ ಇರೋಂಥ ಅವ್ಯವಸ್ಥೆ. ಆಮೇಲೆ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಸುದ್ದಿ ಮಾಡ್ರಪ್ಪ. ಫೋಟೋ ಮತ್ತೆ ಇದೆಲ್ಲ ಕಳಿಸ್ಕೊಡ್ತೀನಿ ನಿಮಗೆ. ಗಬ್ಬು ನಾರ್ತಾ ಇದೆ ಇಲ್ಲಿ. ನೋಡಿ ಹೆಂಗ್ ಜನ ಏನ್ ತಿಳ್ಕೊಳ್ಳೋದು ಈ ನಮ್ಮ ಒಂದು ವ್ಯವಸ್ಥೆ ಬಗ್ಗೆ. ಬೋರ್ಡ್ಗಳು ಹಾಕೋತೀರಾ ನೋಡಿ ಅಲ್ಲಿ ಯೂಜಿಡಿ ಹೆಂಗೆ, ಯೂಜಿಡಿದು ಪ್ಲೇಟ್ ಹೆಂಗೆ ಎದ್ದೊಳುತ್ತೆ.